ಎಲ್ಲ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಸರ್, ಇದು ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಕೊಟ್ಟಾಗ ಪೇಜ್ ಮುಂದಕ್ಕೆ ಹೋಗ್ತಿಲ್ಲ ಅನ್ನೋ ಶಿಕ್ಷಕರಿಗೆ ಮಾತ್ರ ಇದೊಂದು ಸಮಸ್ಯೆಯ ಪರಿಹಾರಕ್ಕೆ ಒಂದು ಸಲಹೆಯನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಇದು ರಾಜ್ಯ ತಂಡದ ತಾಂತ್ರಿಕ ತಂಡದ ಸದಸ್ಯರೇ ನೀಡಿರುವಂಥ ಮಾಹಿತಿ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ವಿಡಿಯೋದಲ್ಲಿ ನೀವು ಲಾಗಿನ್ ಪೇಜ್ ಓಪನ್ ಆದಾಗ ಇಲ್ಲಿ ಒಂದು ನಂಬರ್ ತೋರಿಸುತ್ತೆ. ಇದುವರೆಗೂ ರಾಜ್ಯದಲ್ಲಿ ಎಷ್ಟು ಜನ ಲಾಗಿನ್ ಆಗಿದ್ದಾರೆ ಅಂತ ಇದ್ರ ಮೂಲಕ ನಮಗೆ ಗೊತ್ತಾಗುತ್ತೆ. ಆದರೂ ಇನ್ನೂ ಕೂಡ ಒಂದು 25,000ರಿಂದ 26,000 ಜನ ಶಿಕ್ಷಕರು ಲಾಗಿನ್ ಆಗುವ ಸಮಸ್ಯೆಯನ್ನು ರಾಜ್ಯದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಈ ಪೇಜ್ ಮುಂದಕ್ಕೆ ಹೋಗ್ತಾ ಇಲ್ಲ, ಇಲ್ಲಿ ನೀವು ಸ್ಟೇಟ್ ಕರ್ನಾಟಕ ಕೊಟ್ಟು ಸಬ್ಮಿಟ್ ಕೊಟ್ಟರೆ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನುವಂತಹ ಸಮಸ್ಯೆ ಇರೋ ಶಿಕ್ಷಕರಿಗೆ ಒಂದು ಸಣ್ಣ ಪರಿಹಾರ ಪ್ರಯತ್ನ ಪಡ್ಬೋದು ಅಂತ ಅನಿಸುತ್ತೆ ಸರ್. ತಮ್ಮೆಲ್ಲರೂ ಕೂಡ ಗೊತ್ತಿದೆ, ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಹೋಗ್ತೀರಿ, ಆದರೆ ಸುಮಾರು ಸರಿ ಪಾಸ್ವರ್ಡ್ ಚೇಂಜ್ ಮಾಡೋದು, EID ಚೇಂಜ್ ಮಾಡೋದು, ಅದ್ರ ಮೂಲಕ ಚೇಂಜ್ ಮಾಡೋದು, ಸುಮಾರು ಆಪ್ಷನ್ಗಳು ಕ್ಲಿಕ್ ಮಾಡಿ ಕೆಲವು ಕಡೆ ಅದು ಹ್ಯಾಂಗ್ ಆಗಿರ್ಬೋದು. ಒಂದು ದಿನಕ್ಕೆ ಒಂದು ಬಾರಿ ಮಾತ್ರ ಪಾಸ್ವರ್ಡ್ ಚೇಂಜ್ ಮಾಡಿ ಮತ್ತೆ ಮತ್ತೆ ಮಾಡೋಕ್ಕೆ ಹೋಗಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಹಾಗೆಯೇ ಈ ವಿಡಿಯೋ ಪ್ಲೇ ಆಗ್ತಿರುವಾಗ ಎಲ್ರಿಗೂ ಒಂದು ಮನವಿ ಅಂತಂದರೆ, ಈ ವಿಡಿಯೋನ ಸ್ವಲ್ಪ ಮೇಲೆ ಹೇಳಿದ್ರೆ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಅಂತ ಆಪ್ಷನ್ ಇದೆ, ದಯವಿಟ್ಟು ಅದನ್ನು ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಒಂದು ಗಂಟೆ ಚಿತ್ರ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಏಕೆಂದರೆ ಮುಂದಿನ ನನ್ನ ವೀಡಿಯೋಗಳು ನೇರವಾಗಿ ನಿಮ್ಮ ಮೊಬೈಲ್ನ ಯೂಟ್ಯೂಬ್ ಚಾನಲ್ಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ನೀವೇ ನೇರವಾಗಿ ನೋಡಲಿಕ್ಕೆ ಹೆಲ್ಪ್ ಆಗುತ್ತೆ, ನನಗೂ ನಿಮ್ಮನ್ನು ತಲುಪಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇಲ್ಲಿ ಮೇಲ್ಭಾಗದಲ್ಲಿ ಕಾಣ್ತಾ ಇದೆ ನಿಮಗೆ DSRT ಮೆಸೇಜ್ ಬಂದಿದೆ. ಅವರೊಂದು ಯೂಸರ್ IDಯನ್ನು ಕೊಟ್ಟಿದ್ದಾರೆ ಮತ್ತು ಪಾಸ್ವರ್ಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ಒಂದು ಹಾಳೆಯಲ್ಲಿ ಬರೆದಿಟ್ಕೊಡ್ರಿ. ಅಥವಾ ಈಗೇನಾದರೂ ನೀವು ಮತ್ತೆ ರೀಸೆಟ್ ಮಾಡಿದರೆ ಪಾಸ್ವರ್ಡನ್ನು ಈ KJD ನಂಬರ್ಗೆ ಯಾವ ಪಾಸ್ವರ್ಡ್ ಅಂತ ಅದನ್ನು ಒಂದು ಬರೆದಿಟ್ಕೊಳ್ಳಿ. ನಿಮಗಾಗಲೇ ಮೊಬೈಲಲ್ಲಿ SMS ಮೂಲಕ ಬಂದಿರುತ್ತೆ ಆ ಪಾಸ್ವರ್ಡು ಕೂಡ. ಸೊ ಇಲ್ಲಿ ಈ ಸಮಸ್ಯೆಗೆ ಪರಿಹಾರ ನಿಮ್ಮ ಮೊಬೈಲ್ನಲ್ಲೇ ಇದೆ. ಯಾಕೆ ಸಮಸ್ಯೆ ಇರೋದು ನಿಮ್ಮ ಮೊಬೈಲ್ನಲ್ಲೇ. ನಾವೇನು ಮಾಡಬೇಕಂದ್ರೆ ನಮ್ಮ ಮೊಬೈಲ್ನ ಪ್ಲೇಸ್ಟೋರಿಗೆ ಹೋಗ್ಬೇಕು. ಎಲ್ಲರೂ ಕೂಡ ಪ್ಲೇಸ್ಟೋರಿಗೆ ಹೋಗ್ತೀರಿ. ಪ್ಲೇಸ್ಟೋರಲ್ಲಿ ಇಲ್ಲಿ ಒಂದು ಅಪ್ಡೇಟ್ ಅಂತ ಆಪ್ಷನ್ ಇದೆ. ನೀವು ಗೂಗಲ್ ಕ್ರೋಮನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಗೂಗಲ್ ಕ್ರೋಮ್ ಅಂತ ನೀವು ಟೈಪ್ ಮಾಡಿದರೆ ಇಲ್ಲಿ ಓಪನ್ ಅಂತ ಇರೋ ಜಾಗದಲ್ಲಿ ನನ್ನ ಮೊಬೈಲು ಅಪ್ಡೇಟ್ ಆಗಿದೆ, ಹಾಗಾಗಿ ಕಾಣ್ತಾ ಇಲ್ಲ. ಇಲ್ಲಿ ಓಪನ್ ಇರೋ ಜಾಗದಲ್ಲಿ ಒಂದು ಅಪ್ಡೇಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಪ್ಡೇಟ್ ಅಂತ ಆಪ್ಷನ್ ಇರುತ್ತೆ ಅಂದರೆ ನಿಮ್ಮ ಕ್ರೋಮ್ ಅಪ್ಡೇಟ್ ಆಗಿಲ್ಲ, ಇನ್ನು ಹಳೆ ವರ್ಷನಲ್ಲಿ ಇದೆ ಅಂತ ಅರ್ಥ. ಹಾಗಾಗಿ ತಾವೆಲ್ಲರೂ ಕೂಡ ಅಪ್ಡೇಟನ್ನು ಕ್ಲಿಕ್ ಮಾಡಿ ಗೂಗಲ್ ಕ್ರೋಮು ಅದು ಇಲ್ಲಿ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ. ಇನ್ಸ್ಟಾಲಿಂಗ್ ಅಂತ ಬರೋವರೆಗೂ ಇನ್ಸ್ಟಾಲ್ ಆಗುತ್ತೆ ಗೂಗಲ್ ಕ್ರೋಮು. ಕ್ರೋಮ್ ಅಪ್ಡೇಟ್ ಆದ ನಂತರ ನೀವು ದೀಕ್ಷಾನ ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ಓಪನ್ ಮಾಡಿ. ಯಾಕಂದರೆ ದೀಕ್ಷಾ ವರ್ಕ್ ಮಾಡೋದು ಗೂಗಲ್ ಕ್ರೋಮ್ ಮುಖಾಂತರ. ಸೊ ಗೂಗಲ್ ಕ್ರೋಮ್ ಅಪ್ಡೇಟ್ ಇದ್ದರೆ ದೀಕ್ಷಾನೂ ಅಪ್ಡೇಟ್ ಆಗುತ್ತೆ. ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಮಾಡಿ ಅಂತ ಹೇಳೋ ಉದ್ದೇಶನೂ ಅದೇ ಕೂಡ. ಹೊಸ ಸಾಫ್ಟ್ವೇರು ಇನ್ಸ್ಟಾಲ್ ಆಗುತ್ತೆ, ಹೊಸ ವರ್ಷನ್ನು. ಈ ರೀತಿ ನೀವು ಇನ್ಸ್ಟಾಲ್ ಮಾಡಿದ ನಂತರ ನೀವು ನೆಕ್ಸ್ಟು ದೀಕ್ಷಾವನ್ನು ಓಪನ್ ಮಾಡಿ. ದೀಕ್ಷಾ ಓಪನ್ ಮಾಡಿದ್ರೆ ಸೊ ಇದು AGT, TGT ಮತ್ತು ಸ್ಪೆಸಿಫಿಕ್ ತಾಂತ್ರಿಕ ಸಮಸ್ಯೆ ಇರೋವಂಥ ಶಿಕ್ಷಕರಿಗೆಲ್ಲ ಇದು. ಕೇವಲ ಆ ಪೇಜ್ ಮುಂದಕ್ಕೆ ಹೋಗ್ತಿಲ್ಲ ಅನ್ನೋವಂಥ ಸಮಸ್ಯೆ ಇರೋ ಶಿಕ್ಷಕರಿಗೆ ಇಲ್ಲಿ ಪ್ರೊಫೈಲನ್ನು ಕ್ಲಿಕ್ ಮಾಡ್ತೀರಿ. ಕೆಳಭಾಗದಲ್ಲಿ ಈ ಪೇಜನ್ನು ಸ್ವಲ್ಪ ಮೇಲೆ ಕೇಳಿದ್ರೆ ಇಲ್ಲಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡ್ತೀರಿ. ಆನಂತರ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಈ ಪೇಜನ್ನು ಮೇಳಿದ್ರೆ ಕೆಳಗೆ ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ ಏನೋ ಆಪ್ಷನ್ ಇದೆ. ಲಾಗಿನ್ ವಿತ್ ಸ್ಟೇಟ್ ಸಿಸ್ಟಮ್ನ ಕ್ಲಿಕ್ ಮಾಡ್ತೀರಿ. ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅನ್ನುವಂತಹ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಸಬ್ಮಿಟ್ ಕೊಡ್ತೀರಿ. ಈ ಪ್ರಯತ್ನಗಳು ಸಾಕಷ್ಟು ಸರಿ ಎಲ್ಲರೂ ಕೂಡ ಮಾಡಿದಿರಿ. ಅದೇ ರೀತಿ ನನ್ನ KJD ನಂಬರ್ ನಾನು ಹಾಕ್ತೀನಿ ಮತ್ತು ನನ್ನ ಪಾಸ್ವರ್ಡನ್ನು ನಾನು ಎಂಟ್ರಿ ಮಾಡ್ತೀನಿ. ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡ್ತೀನಿ. ಇಷ್ಟಕ್ಕೆ ಅದು ಲಾಗಿನ್ ಆಗೋಗ್ಬಿಡುತ್ತೆ. ಯಾರಿಗಾದರೂ ಪಾಸ್ವರ್ಡ್ ಗೊತ್ತಿಲ್ಲ ಅಥವಾ ರೀಸೆಂಟಾಗಿ ಪಾಸ್ವರ್ಡನ್ನು ಸೆಟ್ ಮಾಡಿದ್ದೀರಿ ಅಂದರೆ DSRTಯಿಂದ ಬಂದಿರೋ ಮೆಸೇಜನ್ನು ಬಿಟ್ಬಿಟ್ಟು ನೀವು ಸೆಟ್ ಮಾಡಿರೋ ಪಾಸ್ವರ್ಡನ್ನು ಹಾಕಿ, ರೀಸೆಂಟಾಗಿರೋದು. ಆದರೆ ದಿನಕ್ಕೆ ಒಂದು ಸರಿ ಮಾತ್ರ ಪಾಸ್ವರ್ಡ್ ಚೇಂಜ್ ಮಾಡಿ, ಪದೇ ಪದೇ ದಯವಿಟ್ಟು ಚೇಂಜ್ ಮಾಡಬೇಡಿ. ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.